ಕಾರ್ತಿಕೇಯನ್. ಮೊನ್ನೆಯಿಂದ ನೀವೆಲ್ಲ ಈ ಹೆಸರನ್ನ ಕೇಳಿಯೇ ಇರ್ತೀರಾ. ಕೇಳಿಲ್ಲ ಅಂದರೆ ನಾವು ಹೇಳ್ತೀವಿ. ಈಕೆ 17 ವರ್ಷದ ಬಾಲಕಿ. ಮುಂಬೈಯ ನೇವಿ ಚಿಲ್ಡ್ರನ್ಸ್ ಸ್ಕೂಲ್ನ 12ನೇ ತರಗತಿ ವಿದ್ಯಾರ್ಥಿನಿ. ಮೊನ್ನೆಯಿಂದ ಈಕೆಯ ಸಾಧನೆಯನ್ನು ಎಲ್ಲ ಮಾಧ್ಯಮಗಳು ಕೊಂಡಾಡ್ತಾ ಇದೆ. ಯಾಕೆಂದರೆ ಈಕೆ ಮಾಡಿರೋದು ಅಂತಿಂಥ ಸಾಧನೆಯಲ್ಲ. ನಮ್ಮಲ್ಲಿ ಅನೇಕರು ಸಾಧನೆಯ ಶಿಖರವನ್ನೇರಲು ಬಯಸ್ತೇವೆ. ಆದರೆ ಈಕೆ ಶಿಖರವನ್ನೇರಿಯೇ ಸಾಧನೆ ಮಾಡಿದ್ದಾಳೆ. ಹೌದು, ಭಾರತೀಯ ನೌಕಾಪಡೆಯ ಕಮಾಂಡರ್ ಎಸ್ ಕಾರ್ತಿಕೇಯನ್ ಅವರ ಪುತ್ರಿ ಕಾಮ್ಯಾ ಕಾರ್ತಿಕೇಯನ್ ಮುಂಬೈಯಲ್ಲಿರುವ ನೌಕಾಪಡೆಯ ಮಕ್ಕಳ ಶಾಲೆಯಲ್ಲಿ 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯಾಗಿದ್ದು, ಈಗ ಪ್ರಪಂಚದ 7 ಖಂಡಗಳಲ್ಲಿ ಇರುವ 7 ಪ್ರಮುಖ ಅತ್ಯುನ್ನತ ಶಿಖರವನ್ನೇರುವ ಮೂಲಕ ಜಗತ್ತಿನ 7 ಖಂಡಗಳಲ್ಲಿನ ಅತ್ಯುನ್ನತ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತನ್ನ 7ನೇ ವಯಸ್ಸಿಗೆ ಉತ್ತರಾಖಂಡದಲ್ಲಿ ಮೊದಲ ಬಾರಿ ಪರ್ವತಾರೋಹಣ ಮಾಡುವ ಮೂಲಕ ಜಗತ್ತಿನ 7 ಅತ್ಯುನ್ನತ ಶಿಖರವನ್ನೇರುವ ಸಂಕಲ್ಪವನ್ನು ಮಾಡಿಕೊಂಡು ಪರ್ವತಗಳನ್ನು ಏರಿಯೇ ಏರುತ್ತೇನೆ ಎಂಬ ಸವಾಲನ್ನು ಹಾಕಿದ್ದರು. ಅದರಂತೆ ಆಫ್ರಿಕಾದ ಕಿಲಿಮಂಜಾರೋ, ಯುರೋಪ್ನ ಮೌಂಟ್ ಎಲ್ಬಸ್, ಆಸ್ಟ್ರೇಲಿಯಾದ ಮೌಂಟ್ ಕೋಜಿಯಾಸ್ಕೋ, ದಕ್ಷಿಣ ಅಮೆರಿಕದ ಮೌಂಟ್ ಅಕುಂಕಾಗ್ವಾ, ಉತ್ತರ ಅಮೆರಿಕದ ಮೌಂಟ್ ಡೆನಾಲಿ ಮತ್ತು ತಮ್ಮ 16ನೇ ವಯಸ್ಸಿನಲ್ಲಿ ಏಷ್ಯಾದ ಮೌಂಟ್ ಎವರೆಸ್ಟ್ಗಳನ್ನು ಏರಿದ ಕಾಮ್ಯಾ ಇದೀಗ ಡಿಸೆಂಬರ್ 24ರಂದು ತನ್ನ ತಂದೆ ಎಸ್ ಕಾರ್ತಿಕೇಯನ್ ಅವರೊಂದಿಗೆ ಅಂಟಾರ್ಟಿಕಾದ ಮೌಂಟ್ ವಿನ್ಸನ್ ಶಿಖರವನ್ನು ಏರುವ ಮೂಲಕ ತನ್ನ ಸವಾಲನ್ನು ಪೂರ್ಣಗೊಳಿಸಿದ್ದಾರೆ. ಪರ್ವತಾರೋಹಣದ ಬಗ್ಗೆ ತನ್ನ ಪ್ರೀತಿ, ಬಲವಾದ ಇಚ್ಛೆ ಮತ್ತು ಅಚಲವಾದ ಶ್ರದ್ಧೆ, ಪರಿಶ್ರಮದ ಮೂಲಕ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಅತ್ಯುನ್ನತ ಶಿಖರಗಳನ್ನೇರಿರುವುದು ಅಚ್ಚರಿಯ ಜೊತೆಗೆ ಶ್ಲಾಘನಾರ್ಹವಾದುದು. ವಯಸ್ಸು ಎಂಬುದು ಕನಸುಗಳನ್ನು ತಲುಪುವುದನ್ನು ತಡೆಯುವುದಿಲ್ಲ ಎಂಬುದನ್ನು ಕಾಮ್ಯಾ ತೋರಿಸಿಕೊಟ್ಟಿದ್ದಾರೆ. ಆಕೆಯ ಈ ಅದ್ಭುತ ಪ್ರಯಾಣವು ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದ್ದು ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಅನೇಕ ಯುವ ಸಾಹಸಿಗಳನ್ನು ಪ್ರೇರೇಪಿಸಿದೆ. ಇನ್ನು ಈಕೆಯ ಸಾಧನೆಯನ್ನು ಭಾರತೀಯ ನೌಕಾಪಡೆ ಕೊಂಡಾಡಿದ್ದು ಆಕೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರುತಮ್ ಕನ್ನಡ.